ಪವಿತ್ರತೆ, ಸಹನಶೀಲತೆ, ಹರ್ಷಿತ ಮುಖತೆ, ಮಧುರತೆ, ನಿರ್ಭಯತೆ, ಅಂತರ್ಮುಖತೆ, ಧೈರ್ಯತೆ, ನಮ್ರತೆ, ಮೌಲ್ಯದಿಂದ ಅಮೂಲ್ಯ ಜೀವನ. ನಮಸ್ಕಾರ. ಮೂಲ್ಯದಿಂದ ಅಮೂಲ್ಯ ಜೀವನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಜೀವನದಲ್ಲಿ ಮೌಲ್ಯಗಳು ಎಷ್ಟು ಅವಶ್ಯಕ ಅನ್ನೋದನ್ನು ಹೋದ ಎಪಿಸೋಡ್ನಲ್ಲಿ ನಾವು ತಿಳ್ಕೊಂಡ್ವಿ. ಮೌಲ್ಯಗಳಲ್ಲಿ ಪ್ರಕಾರಗಳುಂಟೆ. ಮಾನವೀಯ ಮೌಲ್ಯ ಅಂದರೆ ಏನು? ಬರೀ ಮಾನವೀಯ ಮೌಲ್ಯ ಅನ್ನೋ ಶಬ್ದಕ್ಕೆ ಅರ್ಥ ಇದೆ ಅಂದರೆ ಪ್ರಾಣಿಗಳಿಗೆ, ಪಶುಗಳಿಗೂ ಮೌಲ್ಯಗಳಿದ್ದಾವೆಯೇ? ಈ ವಿಷಯದಿಂದ ಇನ್ನ ಮಾತುಕತೆಯನ್ನು ಮುಂದುವರಿಸೋಣ. ನಮ್ಮೊಂದಿಗೆ ಸ್ಟುಡಿಯೋಲ್ಲಿ ವೀಣಕ್ಕನವರಿದ್ದಾರೆ. ಅಕ್ಕವರೇ, ತಮಗೆ ಸ್ವಾಗತ. ಎಪಿಸೋಡ್ನಲ್ಲಿ ನಾವು ಮಾತಾಡ್ತಾ ಇದ್ವಿ ಮಾನವೀಯ ಮೌಲ್ಯ ಅಂತ. ನೀವು ಮಾನವೀಯ ಮೌಲ್ಯ ಅಂತ ಶಬ್ದ ಹೇಳಿದಾಗಲೇ ನನಗೆ ಈ ಪ್ರಶ್ನೆ ಬಂದಿತ್ತು. ಮನುಷ್ಯರಿಗೆ ಬೇರೆ ಮೂಲ್ಯಗಳು, ಅದನ್ನು ಬಿಟ್ಟು ಬೇರೆಯವರಿಗೂ ಮೂಲ್ಯಗಳಿದ್ದಾವೆ, ಪಶು ಪಕ್ಷಿ ಪ್ರಾಣಿಗಳಿಗೆ ಮೂಲ್ಯಗಳಿದ್ದಾವೆ ಅನ್ನೋದೊಂದು ಪ್ರಶ್ನೆ ಬಂದಿತ್ತು. ಏನು ಹೇಳ್ತೀರಿ ನೀವು ಇದ್ರ ಬಗ್ಗೆ? ಆ್ಯಕ್ಚುಲಿ ಮೌಲ್ಯ ಅಂತ ಶಬ್ದ ಬರುವುದೇ ಪಶು ಪಕ್ಷಿಗಳಿಗಿಂತ ಮೇಲ್ಪಟ್ಟಂತಹ ವಿವೇಕಯುಕ್ತವಾದಂತಹ ಆಚರಣೆಗೆ. ಹಾಗಂತ ಪಶು ಪಕ್ಷಿಗಳಲ್ಲಿ ಮೌಲ್ಯಗಳಿಲ್ಲ ಅಂತಲ್ಲ. ಬೇಕಾದಷ್ಟು ಕಲಿಯುವಂತಹ ಗುಣ ಎಲ್ಲರಲ್ಲೂ ಇದೆ. ಅದಕ್ಕೆ ನಮ್ಮ ಹಿರಿಯವರು ಹೇಳಿದ್ದಾರೆ, ಕೆಲವೊಂಬಲ್ಲವರಿಂದ ಕಲಿತು, ಕೆಲವೊಮ್ಮಾಳ್ಪವರಿಂದ ಕಂಡು, ಕೆಲವೊಮ್ಮೆ ಸುಜ್ಞಾನದಿ ಮರೆಯಲ್ಕೆ ಸರ್ವಜ್ಞನಪ್ಪಂ ನರಂ ಅಂತ. ಮನುಷ್ಯ ಪರಿಪೂರ್ಣ ಅಲ್ಲ. ಪರಿಪೂರ್ಣತೆಯೆಡೆಗೆ ಒಂದು ಪ್ರಯಾಣ ಮಾನವ ಜೀವನ. ಈ ಮಾನವ ಜೀವನದಲ್ಲಿ ನಾವು ಅನೇಕ ವಿಷಯಗಳನ್ನು ಕಲಿತಾ ಹೋಗ್ತೇವೆ. ಅದಕ್ಕೆ ಪಶು ಪಕ್ಷಿ ಪ್ರಕೃತಿ ಯಾರು ಬೇಕಾದರೂ ಆಗಬಹುದು. ಆದರೆ ಈ ರೀತಿಯಾಗಿ ಕಲಿಯುವಂಥ ಒಂದು ವಿಶೇಷತೆ ಮಾನವನಲ್ಲಿದೆ. ಅದಕ್ಕೆ ಅವನು ಮನುಷ್ಯ ಅಂತ ಅನ್ನಿಸ್ಕೊಳ್ತಾ ಇದ್ದಾನೆ. ಈಗ ನೀವು ಹೇಳಿದ ಹಾಗೆ ಹೌದು, ಮೌಲ್ಯಗಳನ್ನು ಸರ್ಕಾರಿ ಅಥವಾ ಸರ್ಕಾರವಲ್ಲದೆ ಏನು ನಮ್ಮ ಎಜುಕೇಷನ್ ಪಾಲಿಸಿಯಲ್ಲಿ ಮೌಲ್ಯ ಶಿಕ್ಷಣ ಅಂತ ಸೇರಿಸಿದ್ದಾರೆ. ಅದರಲ್ಲಿ ಅನೇಕ ಮೌಲ್ಯಗಳನ್ನು ಪಟ್ಟಿ ಮಾಡುತ್ತೆ ಮೌಲ್ಯ ಶಿಕ್ಷಣದ ಪರವಾಗಿ ಸರ್ಕಾರ. ಅದರ ಪ್ರಕಾರ ಅಥವಾ ಸಾಮಾಜಿಕವಾಗಿ ನಾವು ನೋಡಿದಾಗ ಒಂದು 2-3 ರೀತಿಯಿಂದ ನಾವಿದನ್ನು ಬೇರ್ಪಡಿಸ್ಬೋದು ಮಾನವೀಯ ಮೌಲ್ಯಗಳು. ಈಗ ಬೇಸಿಕಲಿ ಒಂದು ಜೀವನ ಮೌಲ್ಯ, ಲೈಫ್ ವ್ಯಾಲ್ಯೂಸ್. ಜೀವನ ಮೌಲ್ಯದಲ್ಲಿ ಹ್ಯೂಮನ್ ವ್ಯಾಲ್ಯೂಸ್ ಅಂತ ಬರುತ್ತೆ, ಸೋಷಿಯಲ್ ವ್ಯಾಲ್ಯೂಸ್ ಬರುತ್ತೆ, ಆಮೇಲೆ ಫ್ಯಾಮಿಲಿ ವ್ಯಾಲ್ಯೂಸ್ ಬರುತ್ತೆ. ಅದಲ್ಲದೆ ಸಹ ಮನುಷ್ಯನಿಗೆ ಈ ಫ್ಯಾಮಿಲಿ ವ್ಯಾಲ್ಯೂಸ್, ಸೋಷಿಯಲ್ ವ್ಯಾಲ್ಯೂಸ್ ಅಲ್ಲದೆಯೂ ಸಹ ಕೆಲವು ನೋಡಿ ನಮಗೆ ಸಂವಿಧಾನ ಬದ್ಧವಾದಂತಹ ಕೆಲವು ಕರ್ತವ್ಯಗಳು, ನಿಷ್ಠೆಗಳು, ಅದು ಸಹ ನಮಗೆ ರಾಷ್ಟ್ರೀಯ ಮೌಲ್ಯಗಳು ಅಂತ ಕೌಂಟ್ ಆಗುತ್ತೆ. ನಮಗೆ ಇಷ್ಟವೋ ಕಷ್ಟವೋ ಅನಿವಾರ್ಯವೋ ಗೊತ್ತಿಲ್ಲ, ವಿ ಹ್ಯಾವ್ ಟು ಫಾಲೋ ದಿಸ್ ನ್ಯಾಷನಲ್ ವ್ಯಾಲ್ಯೂಸ್. ಆದ್ದರಿಂದ ಈ ನ್ಯಾಷನಲ್ ವ್ಯಾಲ್ಯೂ ಪಾಲಿಸಿಯಲ್ಲಿ ಇವೆಲ್ಲ ಸಹ ವಿಸ್ತಾರವಾಗಿ ಅಳವಡಿಕೆಯಾಗಿದೆ. ಆದರೆ ಒಟ್ಟಾರೆ ಮನುಷ್ಯ ತನ್ನ ಜೀವನವನ್ನು ಸುಮಧುರ ಸುಂದರ ಮಾಡಿಕೊಳ್ಬೇಕಾದ್ರೆ ಅವನ ಜೀವನದಲ್ಲಿ ಎಲ್ಲ ರೀತಿಯಿಂದ, ಅಂದರೆ ಅವನು ಕೌಟುಂಬಿಕವಾಗಿಯೂ ಸಹ ಮನುಷ್ಯ ಸಂಘಜೀವಿ, ನಮಗೆ ಗೊತ್ತಿದೆ, ಒಬ್ಬನೇ ಬದುಕಲಾರ. ಇವನದೊಂದು ಕುಟುಂಬ ಅಂತ ಇರುತ್ತೆ. ಅದನ್ನು ನೀವು ರಕ್ತ ಸಂಬಂಧಿಗಳ ಕುಟುಂಬನೇ ಅಥವಾ ನಾವು ಕೆಲಸ ಮಾಡುವಂಥ ಕ್ಷೇತ್ರದಲ್ಲಿ ಒಂದೇ ರೀತಿಯ ಮನೋವೃತ್ತಿಗಳವರ ಕುಟುಂಬ, ಅದು ಒಂದು ಫ್ಯಾಮಿಲಿನೇ. ಈ ಫ್ಯಾಮಿಲಿ ವ್ಯಾಲ್ಯೂಸ್ ಏನಿದೆ, ಇದು ನಮ್ಮ ಭಾರತೀಯ ಜೀವನ ಶೈಲಿಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರೋದು ಮಾನವನಿಗೆ ಫ್ಯಾಮಿಲಿ ವ್ಯಾಲ್ಯೂಸ್, ಕೌಟುಂಬಿಕ ಮೌಲ್ಯಗಳು. ಈ ಕೌಟುಂಬಿಕ ಮೌಲ್ಯಗಳ ಅಧಪತನಕ್ಕೆ ಕಾರಣವಾಗಿರುವುದು ಹ್ಯೂಮನ್ ವ್ಯಾಲ್ಯೂಸ್. ಹ್ಯೂಮನ್ ವ್ಯಾಲ್ಯೂಸ್ ಇಲ್ಲದೇ ಇರುವುದರಿಂದ, ಅದರಿಂದ ಇವತ್ತು ನಾವು ಮೊದಲನೆಯ ಸಂಚಿಕೆಯಲ್ಲಿ ಏನು ವಿಚಾರಗಳನ್ನು ತಗೊಂಡ್ವಿ, ತುಂಬ ಜನ ಈ ಮೌಲ್ಯಗಳ ಬಗ್ಗೆ ಹೆದರುತ್ತಾರೆ. ಯಾಕೆಂದರೆ ಈಗ ನೋಡಿ, ಒಂದು ಕಡೆ ಅನ್ಯಾಯವಾಗಿದೆ, ನನ್ನ ಮೇಲೆ ಒಂದು ಅನ್ಯಾಯವಾಗಿದೆ ಅಥವಾ ನಿಮ್ಮ ಮೇಲೆ ಒಂದು ಅನ್ಯಾಯವಾಗಿದೆ, ನಾವು ಎಷ್ಟು ಅಂತ ಸಹನೆ ಮಾಡಿದ್ರೆ, ಸುಮ್ಮನೆ ಇದ್ದು ಸಾಕಾಗಿದೆ ನಮಗೆ. ರಿಯಲಿ ಅದು ಸಹನೆ ಅಲ್ಲ. ನಾವು ಅದನ್ನೇ ಈಗ ಗುರುತಿಸಿಕೊಳ್ಳುವುದರಲ್ಲಿ ಫೇಲ್ ಆಗ್ತಿದ್ದೇವೆ. ನಮಗೆ ಎದುರಿಸುವ ಸಾಮರ್ಥ್ಯ ಇಲ್ಲ. ನಾನು ಎದುರಿಸಿದ್ರೆ ಏನಾಗ್ಬಿಡುತ್ತೋ ಎನ್ನುವ ಭಯ ಇದೆ. ನಾನು ಎದುರಿಸಿ ನಿಂತರೆ ಮನೆಯವರು ಏನು ಹೇಳ್ತಾರೇನೋ, ಸಮಾಜ ಏನು ಹೇಳ್ತಾರೇನೋ ಅನ್ನುವಂಥ ಯೋಚನೆ ಇದೆ. ಇದನ್ನು ನಾವು ಸಹನೆ ಅಂತ ಹೆಸರು ಕೊಟ್ಟಿದ್ದೀವಿ. ಇಟ್ ಇಸ್ ನಾಟ್ ಸಹನೆ. ಇದನ್ನು ನಮಗೆ ಬೇರ್ಪಡಿಸೋಕ್ಕಾಗ್ತಿಲ್ಲ. ಸಹನೆ ಅಥವಾ ಅದು ವ್ಯಾಲ್ಯೂನ ಅಥವಾ ನನ್ನ ವೀಕ್ನೆಸ್ ಅಂತ. ಆದ್ದರಿಂದ ಇವತ್ತು ನಮಗೆ ತಿಳುವಳಿಕೆ ಬೇಕಾಗಿರುವುದು ಮೂಲಭೂತವಾಗಿ, ಖಂಡಿತವಾಗಿಯೂ ನೀವೇನೇನು ಹೇಳಿದ್ರಿ ಈಗ, ರಾಷ್ಟ್ರೀಯ ಮೌಲ್ಯಗಳು, ಜೀವನ ಮೌಲ್ಯಗಳು ಪ್ರತಿಯೊಬ್ಬನಿಗೂ ಸಾಮಾನ್ಯವಾಗಿ ಇರಲೇಬೇಕಾದಂಥದ್ದು. ಅವನ ಜೀವನ ಮಾನವೀಯತೆ, ಮನುಷ್ಯ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಬೇಕಾದಂತಹ ಕೆಲವು ಯೋಚನೆಗಳು.
ಅದರ ನಂತರ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ. ಕೆಲವೊಮ್ಮೆ ತನ್ನ ಪರ್ಸ್ನಲ್ ವ್ಯಾಲ್ಯೂಸನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಮನುಷ್ಯ ಫ್ಯಾಮಿಲಿ ವ್ಯಾಲ್ಯೂಸ್ಗೋಸ್ಕರ. ಬೇರೆ ತನ್ನ ಕುಟುಂಬದಲ್ಲಿ ಈಗ ನೋಡಿ, ತಾಯಿ ಅಡಿಗೆ ತಯಾರು ಮಾಡಿರ್ತಾಳೆ, ಆಕೆಗೆ ಹಸಿವೆ ಆಗಿರುತ್ತೆ. ಆದರೆ ಅಷ್ಟೊತ್ತಿಗೆ ನಾನು ಬರಲ್ಲ ಅಂತ ಹೇಳಿ ಹೋದ ಮಗ ಅಷ್ಟೊತ್ತಿಗೆ ಬಂದ್ಬಿಡ್ತಾನೆ. ಆಗ ತಾಯಿಯಾಗಿ ತನ್ನ ಮೊದಲು ಡ್ಯೂಟಿಯನ್ನು ಆಕೆ ಯೋಚನೆ ಮಾಡ್ತಾಳೆ, ಹಸಿದ ಮಗನಿಗೆ ಮೊದಲು ಊಟ ಕೊಡಬೇಕು. ಆಗ ಅಲ್ಲಿ ಆಕೆ ತ್ಯಾಗ ಮಾಡ್ತಾಳೆ ತನ್ನ ಪರ್ಸ್ನಲ್ ವ್ಯಾಲ್ಯೂವನ್ನು. ಆದರೆ ಪರ್ಸ್ನಲ್ ವ್ಯಾಲ್ಯೂ ಅಂದರೆ ತನಗೆ ಹಸಿವಾಗಿದೆ, ತನ್ನ ಹಸಿವನ್ನು ಪೂರೈಸಿಕೊಳ್ಳುವುದು ಎಲ್ಲರ ಹಕ್ಕು. ಆದರೆ ಆಕೆಯಲ್ಲಿ ತ್ಯಾಗ ಮಾಡ್ತಾಳೆ, ಅಲ್ಲೂ ಒಂದು ವ್ಯಾಲ್ಯೂ ಇದೆ. ಮತ್ತೆ ತ್ಯಾಗ ಮಾಡುವುದು ಇಲ್ಲಿ ನಮಗೆ ಫ್ಯಾಮಿಲಿ ವ್ಯಾಲ್ಯೂ ಆಗಿ ಕಾಣುತ್ತೆ. ಅದು ಅಲ್ಲಿ ತಾಯಿಯಾಗಿ ಆ ತಾಯಿಯ ವ್ಯಕ್ತಿಯಲ್ಲಿ ಆ ಸ್ಯಾಕ್ರಿಫೈಸ್ ಏನಿದೆ, ತ್ಯಾಗ ಏನಿದೆ, ಅದು ಆಕೆ ಒಂದು ವ್ಯಾಲ್ಯೂನೇ. ನಾವೇನು ಅಂದ್ಕೊಳ್ತೇವೆ, ತಾಯಿ ಯಾಕಿರಬೇಕು ಹಾಗಾದರೆ, ಕೂತ್ಕೊಳ್ಳೋ, ನೀನು ಹೇಳ್ದೆ ಹೋಗಿದೀಯಾ, ಈಗ ಬಂದಿದೀಯಾ, ನಾನು ಅಡುಗೆ ಮಾಡಿ ಹಾಕ್ತೀನಿ, ಶಿಮೆ ಆಕೆ ಹೇಳ್ಬೋದು. ಆದರೆ ತಾಯ್ತನ ಅನ್ನೋದು ಅಲ್ಲಿ ಅಡ್ಡ ಬರುತ್ತೆ, ಇಲ್ಲಿ ಕೌಟುಂಬಿಕ ವ್ಯಾಲ್ಯೂ ಬರುತ್ತೆ. ಆಕೆ ಪರ್ಸ್ನಲ್ ವ್ಯಾಲ್ಯೂದಲ್ಲಿ ಆಕೆ ಆಟೋಮ್ಯಾಟಿಕಲಿ ಹೇಳ್ಬೋದು, ನೀನು ಹೇಳೋಗಿದ್ದೆ ಊಟಕ್ಕೆ ಬರಲ್ಲ ಅಂತ, ಅದಕ್ಕಾಗಿ ನಾನು ನಿನ್ನ ಹೆಸರನ್ನ ಅಡುಗೆ ಮಾಡಿಲ್ಲ, ಸ್ವಲ್ಪ ತಾಳು, ನಾನು ಮಾಡಿಕೊಡ್ತೀನಿ, ತಪ್ಪೇನೂ ಇಲ್ಲ. ಬಟ್ ತಾಯ್ತನದಕ್ಕೆ ಅದು ಅಡ್ಡ ಬಂತು ಅಂದರೆ ಇಲ್ಲಿ ಕೌಟುಂಬಿಕ ವ್ಯಾಲ್ಯೂ ಬಂತು. ಅಂದರೆ ಒಬ್ಬ ಮನುಷ್ಯ ಒಂದೇ ರೂಪದಲ್ಲಿರೋದಿಲ್ಲ ಅಲ್ವಾ. ಈಗ ಒಬ್ಬ ಮಗನಾಗಿ, ಆಮೇಲೆ ಅಣ್ಣನಾಗಿ, ಆಮೇಲೆ ಒಬ್ಬ ಉದ್ಯೋಗದಲ್ಲಿ ನಾವು ಸಮಾನ ಉದ್ಯೋಗ ಮಾಡುವಂತಹ ವ್ಯಕ್ತಿಗಳಾಗಿ, ಅದಾದ ಮೇಲೆ ಅವನಿಗೊಂದು ಫ್ಯಾಮಿಲಿ ಬಂದರೆ ಅವನೊಬ್ಬ ತಂದೆಯಾಗಿ, ಹೀಗೆ ಅವನದ್ದು 10 ಮುಖಗಳ ಒಬ್ಬ ವ್ಯಕ್ತಿಗೆ ಇದೆ ಅಂದಮೇಲೆ ಆ ವ್ಯಾಲ್ಯೂಸು ಸಹ ಅಪ್ಲೈ ಆಗುವ ಸಿಸ್ಟಮು ಏನಾಗ್ತಾ ಹೋಗ್ತದೆ, ಅವಾಗ ಚೇಂಜ್ ಆಗ್ತಾನೆ ಹೋಗ್ತದೆ. ಪರ್ಸ್ನಲಿ ನಾನಷ್ಟೇ ಅಂತ ಅನ್ಕೊಂಡು ಹೋದರೆ ನಾವು ಜೀವನದಲ್ಲಿ ಬದುಕಕ್ಕೆ ಸಾಧ್ಯವಿಲ್ಲ. ಸೊ ನಾವೀಗ ಪ್ರಾರಂಭದಿಂದ ಏನು ವಿಚಾರ ಮಾಡ್ಕೊಂಡು ಬಂದ್ವಿ, ಜೀವನ ಮೌಲ್ಯ ಕೇವಲ ಸಿಂಪಲ್ ವ್ಯಾಲ್ಯೂಸ್ ಅಂತ ನೀವು ತಗೊಂಡ್ಬಿಟ್ರಿ, ಆಗ ವ್ಯಾಲ್ಯೂಸನ್ನು ನಾವು ಬರೀ ಡೆಫಿನೇಷನ್ ಹೇಳ್ತಾ ಹೋಗ್ಬೋದು, ಹೇಗೆ ಇನ್ಕ್ಲೈಟ್ ಮಾಡ್ಬೋದು ಅಂತ ಹೇಳ್ತಾ ಹೋಗ್ಬೋದು. ಬಟ್ ಅದು ಲೈಫ್ ವ್ಯಾಲ್ಯೂಸ್ ಆದಾಗ, ಜೀವನದಲ್ಲಿ ಅಳವಡಿಸ್ಕೊಳ್ಳಾದಾಗ ಜೀವನಕ್ಕೆ ಅನೇಕ ಮುಖಗಳಿದೆ. ಆ ಸಂದರ್ಭಗಳು ಬೇರೆ ಇರುತ್ತೆ, ಪರಿಸ್ಥಿತಿಗಳು ಬೇರೆ ಇರುತ್ತೆ, ಸನ್ನಿವೇಶಗಳು ಬೇರೆ ಇರುತ್ತೆ, ಪ್ರತಿಯೊಬ್ಬರ ಕುಟುಂಬದ ವ್ಯವಸ್ಥೆ ಬೇರೆ ಇರುತ್ತೆ. ಆಗ ಆ ವ್ಯಾಲ್ಯೂಸನ್ನು ಅಡಾಪ್ಟ್ ಮಾಡ್ಕೊಳ್ಳುವ ವಿಧಾನಗಳು ಬದಲಾಗ್ತಾ ಹೋಗ್ತವೆ. ಬಟ್ ಬೇಸಿಕ್ ವ್ಯಾಲ್ಯೂಸ್ ಇದ್ಬಿಟ್ರೆ ನಮ್ಮ ಲೈಫಲ್ಲಿ, ಬೇಸಿಕ್ ವ್ಯಾಲ್ಯೂಸ್ದೇ ಮಾನವೀಯ ಮೌಲ್ಯ. ಈ ಮಾನವೀಯ ಮೌಲ್ಯವೇ ಅದು ಸೊಸೈಟಿ, ಸಾಮಾಜಿಕ ಮೌಲ್ಯಗಳಿರ್ಬೋದು, ಅಥವಾ ಕೌಟುಂಬಿಕ ಮೌಲ್ಯಗಳಿಗಿರ್ಬೋದು, ಅಥವಾ ಪರ್ಸ್ನಲ್ ವ್ಯಾಲ್ಯೂಸ್, ವ್ಯಕ್ತಿಗತ ಮೌಲ್ಯಗಳಿಗಿರ್ಬೋದು, ಎಲ್ಲದಕ್ಕೂ ಅದು ಬೇಸಿಕ್ ಆಗಿ ಕೆಲಸ ಮಾಡುತ್ತೆ. ನೀವು ಮಾತನಾಡಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ಟಾಲರೆನ್ಸ್, ನಾನು ಸಹನೆ ಮಾಡ್ತೇನೆ ನಿಜ, ಆದರೆ ಅದು ನನ್ನ ವೀಕ್ನೆಸ್ಸೋ ಅಥವಾ ಅದು ನಂದು ಒಂದು ಸ್ಟ್ರೆಂತೋ ಅನ್ನೋದು ಗೊತ್ತಾಗೋದು ಬಹಳ ಡಿಫಿಕಲ್ಟ್ ಅನಿಸುತ್ತೆ. ಕೆಲವೊಂದು ಸಾರಿ ಏನು ಅನಿಸುತ್ತೆ ಅಂದರೆ, ನಾನು ಸಹನೆ ಮಾಡ್ತಾ ಹೋದರೆ, ಯಾರೆಲ್ಲ ಏನಾದರೂ ಮಾಡ್ತಾರೆ ಅದಕ್ಕೆ ನಾನು ಅದನ್ನು ಎಕ್ಸೆಪ್ಟ್ ಮಾಡ್ತಾ ಹೋದರೆ, ಅದನ್ನು ನಾನು ಏನೂ ಹೇಳ್ದೇನೆ ಸುಮ್ಮನೆ ಇದ್ದರೆ, ಬಹಳಷ್ಟು ಜನ ನಮ್ಮ ನೇಚರೇ ಹಾಗೆ, ಇವ್ರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ನಡೀರಿ, ಇವ್ರಿಗೇನು ಹೇಳಿದ್ರು ಇವ್ರೇನು ಮಾಡೋದಿಲ್ಲ ಅಂತ ಕೂಡ ಜನ ನಡೀತಾರೆ. ಆವಾಗ ನೀವು ಆ ವ್ಯಾಲ್ಯೂವನ್ನು ಪಾಸಿಟಿವ್ ಆಗಿ ತೋರಿಸೋದಕ್ಕೆ ಸಾಧ್ಯವೇ? ಅದನ್ನು ನಾನದು ಪಾಸಿಟಿವ್ ಅಂತ ನಾನು ಹೇಗೆ ಕಲ್ಪಿಸ್ಲಿಕ್ಕೆ ಸಾಧ್ಯ? ಬಹಳ ಮುಖ್ಯವಾಗಿ ನಾವು ಅದನ್ನು, ಈಗ ಸಹನೆ ನನ್ನ ದುರ್ಬಲತೆ ಅಲ್ಲ, ಸಹನೆ ಒಂದು ಶಕ್ತಿ, ಇಟ್ಸ್ ಅ ವ್ಯಾಲ್ಯೂ. ಅದರಿಂದ ಸಹನೆ ಮನುಷ್ಯನನ್ನ ಇನ್ನಷ್ಟು ಪ್ರಖರವಾಗಿ ಅವನ ಜೀವನವನ್ನು ಮುಂದುವರಿಸುತ್ತೆ ವಿನಃ ಯಾರು ಬೇಕಾದರೂ ನಡೆದು ಹೋಗ್ಬೋದು ಆ ದಾರಿ ನಾನು ಖಂಡಿತವಾಗಿಯೂ ಅಲ್ಲ. ಅಥವಾ ಸಹನೆ ಮಾಡುವುದು ನಮ್ಮ ದುರ್ಬಲತೆಯೂ ಅಲ್ಲ. ಇಲ್ಲಿ ಸಹನೆ ಅನ್ನೋದು ಒಂದು ನೇಚರ್ ಆಗಬೇಕೇ ವಿನಃ ಕಷ್ಟಪಟ್ಟು ಸಹನೆ ಮಾಡುವುದಲ್ಲ. ಯಾವುದನ್ನು ಅಂದರೆ ನನಗೆ ನಾನು ಕನ್ವಿನ್ಸ್ ಮಾಡೋಕ್ಕಾಗದಿದ್ದಾಗ ನಾನು ಸಹನೆ ಮಾಡ್ತೇನೆ, ಇಟ್ ಇಸ್ ಟೆಂಪ್ರರಿ. ಕೆಲವೊಬ್ರು ಅಂದ್ಕೊಳ್ತಾರೆ, ಟ್ರೂತ್ ನನ್ನ ವ್ಯಾಲ್ಯೂ, ನಾನು ಸತ್ಯವಾದಿ, ನಾನು ಏನು ಹೇಳ್ತೇನೆ ಅದು ಖರಾಖಂಡಿತವಾಗಿ ಹೇಳಿಬಿಡ್ತೇನೆ. ಬೇರೆಯವರಿಗೆ ಒಳ್ಳೇದು ಅನಿಸುತ್ತೋ ಕೆಟ್ಟಕ್ಕೆ ಅನಿಸುತ್ತೋ ಅದು ನನಗೆ ಗೊತ್ತಿಲ್ಲ. ಅವರು ಬೇರೆಯವರು ಹರ್ಟ್ ಫೀಲ್ ಮಾಡ್ಕೊಳ್ತಾರೋ ಅದಕ್ಕೆ ಅದರಿಂದ ನೋವಾಗುತ್ತೋ ಅದು ನನಗೆ ಗೊತ್ತಿಲ್ಲ. ಉಪನಿಷತ್ನಲ್ಲಿ ಒಂದು ಮಾತು ಹೇಳ್ತಾರೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಸತ್ಯಂ ಬ್ರೂಯಾತ್ ಅಂತಾರೆ. ಆದರೆ ಇದನ್ನು ನಾವು ಕಲಿತಿದ್ದೇವೆ ಹೊರತು ಜೀವನದಲ್ಲಿ ಇದನ್ನು ತೊಗೊಂಡು ಬರೋದಕ್ಕಾಗೋದಿಲ್ಲ. ಕೆಲವೊಂದು ಸಾರಿ ಸತ್ಯವನ್ನು ನುಡಿಯೋದಕ್ಕೋಸ್ಕರ ನಾವು ನಮ್ಮ ನೇಚರ್ನ ಸ್ಟ್ರಾಂಗ್ ಮಾಡ್ಕೊಂಡು ಬಿಡ್ತೇವೆ. ಸ್ಟ್ರಾಂಗ್ ಅನ್ನೋದಕ್ಕಿಂತ ನಾವು ಬ್ಲಂಟ್ ನೇಚರ್ ಆಗಿಬಿಡ್ತೇವೆ. ವ್ಯಾಲ್ಯೂಸ್ ಏನೋ ಇದ್ದಾವೆ, ಆದರೆ ಆ ವ್ಯಾಲ್ಯೂಸನ್ನು ಪ್ರೆಸೆಂಟ್ ಮಾಡೋ ಪದ್ಧತಿ ಏನಿದೆ ಅದು ಬೇರೆಯವರಿಗೆ ದುಃಖ ಕೊಡೋ ಕಾರಣವಾಗಿಬಿಡುತ್ತೆ. ಸೊ ಈ ವ್ಯಾಲ್ಯೂಸನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದು ಸುಖ ಕೊಡುತ್ತೋ, ಅಥವಾ ಅದನ್ನು ನಾವು ಒಂದು ನೆಗೆಟಿವ್ ರೂಪದಲ್ಲಿ ತೊಗೊಂಡ್ರೂ ಕೂಡ ಅದು ನಮಗೇನೋ ವ್ಯಾಲ್ಯೂ ಅನ್ನಿಸ್ತಾ ಇದೆ, ಆದರೆ ಬೇರೆಯವರಿಗೆ ಅದು ಖುಷಿ ಮಾಡ್ತಾ ಇಲ್ಲ, ಬೇರೆಯವರಿಗೆ ಅದು ಸುಖ ಕೊಡ್ತಾ ಇಲ್ಲ ಅಂದರೆ ಅದು ವ್ಯಾಲ್ಯೂವೇ. ಈಗ ಇಲ್ಲಿ ಬಹಳ ಮುಖ್ಯವಾಗಿ ಯಾವ ಮನುಷ್ಯನು ಪರಿಪೂರ್ಣ ಅಲ್ಲ. ಫಸ್ಟ್ ಆಫ್ ಆಲ್
ಎಲ್ಲರಲ್ಲೂ ಸರ್ವಗುಣಗಳು ಇಲ್ಲ. ಅದಕ್ಕೆ ನಮ್ಮಲ್ಲಿ ಸಾಮಾನ್ಯವಾಗಿ ಈಗ ಭಗವದ್ಗೀತೆ, ಉಪನಿಷತ್ತು ಯಾವುದನ್ನು ತಗೊಂಡ್ರು ನಾವು ಅದರಲ್ಲಿ ದೈವಿ ಗುಣಗಳ ಹಾಗೂ ಆಸುರಿ ಗುಣಗಳ ವರ್ಣನೆ ಇರುತ್ತೆ. ಮಾನವೀಯ ಗುಣಗಳ ವರ್ಣನೆ ಎಲ್ಲೂ ಇರೋದಿಲ್ಲ. ಬಿಕಾಸ್ ಯಾಕೆಂದ್ರೆ ಮನುಷ್ಯ ಒಂದ್ಸಲ ಇದನ್ನ ಹೆಚ್ಚಿಗೆ ಇಟ್ಕೊಂಡಿರ್ತಾನೆ, ಒಂದ್ಸಲ ಇದನ್ನ ಹೆಚ್ಚಿಗೆ ಇಟ್ಕೊಂಡಿರ್ತಾನೆ. ಆದ್ರೆ ಈಗ ನಾನು ಒಬ್ಬ ಸಾಮಾನ್ಯ ಅಂದ್ರೆ ಒಳ್ಳೆಯ ಮನುಷ್ಯನಾಗಿ ಬದುಕಬೇಕಾದ್ರೆ, ಬೀಯಿಂಗ್ ಅ ಗುಡ್ ಹ್ಯೂಮನ್ ಬೀಯಿಂಗ್, ನಾನೊಬ್ಬ ಹ್ಯೂಮನ್ ಬೀಯಿಂಗ್ ಸರಿಯಾಗಿ ಆಗ್ಬೇಕಾದ್ರೆ ಇವೆರಡರದ್ದು ಬ್ಯಾಲೆನ್ಸ್ ಇಟ್ಕೊಂಡು ಮಾನವೀಯತೆಗೆ ಪ್ರಾಧಾನ್ಯತೆಯನ್ನು ಕೊಟ್ಕೊಂಡು ಹೋಗ್ಬೇಕಾದದ್ದು ತುಂಬಾ ಅವಶ್ಯಕತೆ ಇರುತ್ತೆ ನನಗೆ. ಈಗ ನೀವೇನು ಹೇಳಿದ್ರಿ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ಸತ್ಯಂ ಅಪ್ರಿಯಂ ನಾ ಬ್ರೂಯಾತ್. ಸತ್ಯವನ್ನ ಪ್ರಿಯವಾಗುವಂತೆ ಹೇಳು, ಅದರ್ವೈಸ್ನ ಹೇಳ್ಬೇಡ. ಇದನ್ನ ನಾವು ಇವತ್ತೇನ್ ಮಾಡ್ಕೊಂಡಿದ್ದೇವೆ, ಶುಗರ್ ಕೋಟೆಡ್ ಮಾತುಗಳನ್ನ ಆಡೋದಕ್ಕೆ ಶುರು ಮಾಡಿದ್ದೇವೆ. ಸತ್ಯವನ್ನ ಪ್ರಿಯವಾಗುವಂತೆ ಹೇಳು ಅಂದ್ರೆ ಅಸತ್ಯವನ್ನ ಪ್ರಿಯವಾಗುವಂತೆ ಹೇಳಿ ಸತ್ಯ ಅಂತ ಪ್ರೂವ್ ಮಾಡೋದಿಕ್ಕೆ ಹೊರಟಿದ್ದೇವೆ ನಾವು. ಅರ್ಥ ಆಗ್ತಿದೆ? ಹೇಗೆ ಸಮಾಜದಲ್ಲಿ ಹೇಗೆ ಮೌಲ್ಯಗಳ ಅಧಪತನದಿಂದಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ನಾವು ಕಲಬೆರಕೆಯನ್ನ ನೋಡ್ತಿದ್ದೇವೆ, ಹಾಗೆ ಮೌಲ್ಯಗಳನ್ನು ನಾವು ಕಲಬೆರಕೆ ಮಾಡೋಕ್ ಹೊರಟಿದ್ದೇವೆ, ಮಾಡಿದ್ದೇವೆ. ದಟ್ಸ್ ವೈ ನಮಗೆ ಅದಕ್ಕೋಸ್ಕರನೇ ಮೌಲ್ಯಗಳ ಮೇಲೆ ಭರವಸೆ ಬರ್ತಿಲ್ಲ. ಆದ್ರೆ ಹಾಗಲ್ಲ. ಅದರಿಂದ ಪ್ರತಿಯೊಂದು ವ್ಯಾಲ್ಯೂನು ಅಪೇರ್ ವ್ಯಾಲ್ಯೂ. ಒಂದು ಮೌಲ್ಯ ಇನ್ನೊಂದು ಮೌಲ್ಯದ ಆಧಾರದಿಂದಲೇ ನಿಲ್ಲುತ್ತೆ. ಹೇಗೆ ನಾವು ನಡಿತೇವೆ, ನಡೆಯುವಾಗ ಒಂದ್ ಹೆಜ್ಜೆ ಮುಂದಿಡ್ಬೇಕಾದ್ರೆ ಒಂದ್ ಹೆಜ್ಜೆ ಹಿಂದಿರುತ್ತೆ ನಮ್ದು. ಇಲ್ಲ ನಾನು 2 ಹೆಜ್ಜೆ ಒಟ್ಟಿಗೆ ಮುಂದಿಡ್ತೀನಿ ಅಂತ ನಾನೇನಾದ್ರೂ ಹಠ ಮಾಡಿದ್ರೆ ನಾನು ಮುಖ ಕೆಳಗಾಗಿ ಬೀಳ್ಬೇಕಾಗತ್ತೆ. ಇಟ್ಸ್ ನಾಟ್ ಪಾಸಿಬಲ್. 2 ಹೆಜ್ಜೆನೂ ನಾನು ಹಾಗೆ ಹೋಗಕ್ ಆಗೋದಿಲ್ಲ ಜಂಪ್ ಮಾಡ್ತಾ. ಹೇಗೆ ಈಗ ಅನ್ಕೊಳ್ಳಿ, ನಾನು ಸತ್ಯತೆಯನ್ನು ಹೇಳಕ್ ಹೊರಟಿದ್ದೇನೆ, ಸತ್ಯತೆ ಹಿಂದೆ ನನಗೆ ಸಭ್ಯತೆ ಬೇಕು. ಸಭ್ಯತೆ ಮುಂದಾದಾಗ ಸತ್ಯತೆ ಹಿಂದಾಯ್ತು ಅನ್ಸುತ್ತೆ ನಮ್ಗೆ. ಆದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಖಂಡಿತ ಸತ್ಯತೆ ಮುಂದ್ ಬಂದ್ಬಿಡುತ್ತೆ. ಇದು ಜೀವನ ವಿಧಾನ. ಅದೊಂದು ಪೇರಿದೆ. ಅದು ಒಟ್ಟಿಗೆ ಇದೆ. ಹೇಗೆ ನಾವು ಶ್ವಾಸೋಚ್ಛ್ವಾಸ ಕ್ರಿಯೆ ಅಲ್ವಾ, ನಾವು ಉಸಿರು ತಗೊಳ್ತೇವೆ, ನಮಗೆ ಆಮ್ಲಜನಕ ಬೇಕು ಬದುಕಿಗೆ. ನಮ್ಮ ಶರೀರದಲ್ಲಿ ರಕ್ತನಾಳಗಳಿಗೆಲ್ಲ ಆಮ್ಲಜನಕ ಬೇಕು. ಆಮ್ಲಜನಕ ಬೇಕು ಅಂತ ನಾನು ಬರೀ ಉಸಿರು ತಗೊಳ್ತಾನೆ ಹೋದ್ರೆ ಉಸಿರು ಬಿಡದೆ ಹೋದ್ರೆ ಹೊಟ್ಟೆ ಒಬ್ಬರಿಸಿ ಸಾಯ್ಬೇಕಾಗುತ್ತೆ. ಸೊ ಇಲ್ಲಿ ಶ್ವಾಸೋಚ್ಛ್ವಾಸ ಕ್ರಿಯೆ ಏನ್ ಹೇಳುತ್ತೆ ನಮ್ಗೆ ಅಂದ್ರೆ, ಶ್ವಾಸ ತಗೋ, ಹಾಗೆ ಉಚ್ಛ್ವಾಸ ಬಿಡು ನೀನು. ಹಾಗೆ ಜೀವನದಲ್ಲಿ ನಾವು ಎಲ್ಲದಕ್ಕೂ ಅದರದ್ದೇ ಆದಂತಹ ಸ್ಥಾನವನ್ನ ಅವಕಾಶಗಳನ್ನ ಒದಗಿಸಿಕೊಡ್ಬೇಕು. ಈಗ ಜೀವನದಲ್ಲಿ ಈಗ ಸಹನೆಯೇ ಅನ್ಕೊಳ್ಳಿ ನೀವು, ಸಹನೆಯ ಜೊತೆಗೆ ಎದುರಿಸುವ ಸಾಮರ್ಥ್ಯವೂ ಬೇಕು, ನನಗೆ ಧೈರ್ಯವೂ ಬೇಕು. ಅವೆರಡು ಪೇರ್ ವ್ಯಾಲ್ಯೂ ಇಲ್ಲ ಅಂದ್ರೆ ನಾನು ದುರ್ಬಲನಾಗ್ಬಿಡ್ತೇನೆ. ಆಗ ನಾನು ನನ್ನ ಅದೃಷ್ಟವನ್ನ ಹಳಿತೇನೆ, ಮೌಲ್ಯಗಳನ್ನ ಬೈತೇನೆ, ಸಾಧ್ಯ ಇಲ್ಲ ಜೀವನ ಅಂತ ಹೇಳ್ತೇನೆ. ಬಟ್ ಯಾವಾಗ ಪೇರ್ ವ್ಯಾಲ್ಯೂಸ್ ಜೊತೆಗೆ ಸಾಕ್ತವೆ, ಆಗೆಂದೂ ಮನುಷ್ಯ ಜೀವನದಲ್ಲಿ ಮೌಲ್ಯಗಳಿಂದ ಬದುಕು ಸಾಧ್ಯವಿಲ್ಲ ಅಂತ ನಾವು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನಿಜ. ಈಗ ಕೆಲವೊಬ್ರು ತಮಗೋಸ್ಕರ ಆ ಪ್ರಿನ್ಸಿಪಲ್ ಆಗಿ ಒಂದು ವ್ಯಾಲ್ಯೂನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಎಲ್ಲ ವ್ಯಾಲ್ಯೂಸ್ ಎಲ್ಲರಲ್ಲೂ ಇಲ್ಲ ಅಂತ ಹೇಳ್ತಾರೆ, ಎಲ್ಲರಲ್ಲೂ ಎಲ್ಲ ಗುಣಗಳೂ ಇಲ್ಲ ಅಂದ್ಕೊಳ್ತೇವೆ. ಕೆಲವೊಬ್ಬರಿಗೆ ಅಂದ್ಕೊಳ್ಳಿ, ನನ್ನ ಹತ್ರ ಸತ್ಯದ ಗುಣ ಇದೆ, ನಾನು ಸತ್ಯವನ್ನು ಬಹಳ ಅವಲಂಬಿಸಿ ನಡೀತೇನೆ, ಅದನ್ನು ನನಗೆ ಬಹಳ ಡಿಯರ್ ಅಂತ ಅದನ್ನು ಟ್ರೀಟ್ ಮಾಡ್ತೇನೆ. ಆದರೆ ಕೆಲವೊಂದು ಸಾರಿ ಸಮಾಜದಿಂದಾಗಲಿ, ಫ್ರೆಂಡ್ಸಿಂದಾಗಲಿ, ಫ್ಯಾಮಿಲಿಯಿಂದಾಗಲಿ, ನನ್ನ ಅಕ್ಕಪಕ್ಕ ಇರೋ ಜನರಿಂದಾಗಲಿ ಅವ್ರು ಹೇಳ್ತಾರೆ, ನಿನಗೇನು ಅವಶ್ಯಕತೆ ಇತ್ತು ಸತ್ಯ ಹರಿಶ್ಚಂದ್ರ ಆಗೋದು ಅಂತ ಹೇಳ್ತಾರಲ್ಲ. ಆವಾಗ ನಮಗನ್ಸುತ್ತೆ, ನಾನು ಮಾಡಿದಂತಹ ಸ್ಟೆಪ್ ಏನು ತೊಗೊಂಡಿದ್ದೆ, ನಾನು ಈಗೇನು ಮಾಡಿದನೋ ಅದು ಸರಿನೋ ತಪ್ಪೋ ಅಂತ ಹೇಳಿ ಕ್ರಾಸ್ ಕ್ವೆಶ್ಚನಿಂಗ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಬರ್ತೇವೆ. ಇಲ್ಲಿ ಒಂದು ಡಾಗ್ಮಾ ಕ್ರಿಯೇಟ್ ಆಗುತ್ತೆ, ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ನಾವು ಕ್ವೆಶ್ಚನ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತೇವೆ, ನಾನು ಮಾಡಿದ್ದು ಸರಿಯೋ ಇಲ್ವೋ ಅಂತ. ಇದು ವ್ಯಾಲ್ಯೂಸನ್ನು ಕಡಿಮೆ ಇರೋದಕ್ಕೆ ಆಗುತ್ತೋ, ಅಥವಾ ವ್ಯಾಲ್ಯೂನ ಸರಿ ಅರ್ಥ ಇರಲಾರ್ದಕ್ಕಾಗುತ್ತೋ, ಅಥವಾ ಹೊರಗಡೆ ಹೇಳ್ತಾ ಇರೋರು ಸತ್ಯ ನಾನು ಹೇಳೋದು ತಪ್ಪು ಅಂತನ? ಅಲ್ಲ, ಜನರಲಿ ಈ ನಾವು ವ್ಯಾಲ್ಯೂಸನ್ನು ಏನು ಮಾಡ್ತೇವೆ, ಈಗ ಸತ್ಯದ ಪ್ರಶ್ನೆ ಬಂದಾಗ ಗಾಂಧೀಜಿ, ಹರಿಶ್ಚಂದ್ರ ಇಂಥವರ ಉದಾಹರಣೆ ತಗೊಂಡ್ಬಿಡ್ತೇವೆ ನಾವು. ತಗೊಂಡಾಗ ಅವ್ರ ಜೀವನದಲ್ಲಿ ಬಂದಿರುವಂಥ ಕಷ್ಟಗಳನ್ನ ಹೆಚ್ಚಾಗಿ ಪಟ್ಟಿ ಮಾಡ್ತೇವೆ. ಅದರಿಂದ ಅವರಿಗೆ ಬಂದಿರುವ ಖ್ಯಾತಿ, ಪ್ರಖ್ಯಾತಿ, ಅವರಿಗೆ ಸಿಕ್ಕಿರಬಹುದಾದ ಸಮಾಧಾನ, ಅದರಿಂದಾಗಿರುವ ಪ್ರಯೋಜನಗಳನ್ನ ಈ ಬ್ರೈಟರ್ ಸೈಡ್ ನೋಡುವುದೇ ಇಲ್ಲ ನಾವು. ಈ ಬ್ರೈಟರ್ ಸೈಡ್ ನೋಡದೇ ಇದ್ದಾಗ ಅದರಿಂದ ಆಗಿರುವಂತಹ ನೋಡು ಅವನಿಗೆ ಎಷ್ಟು ಸಹನೆ ಮಾಡಬೇಕಾಗಿ ಬಂತಲ್ಲ, ಹೆಂಡತಿ ಮಕ್ಕಳನ್ನ ಮಾರಾಟ ಮಾಡಿಬಿಟ್ಟ, ಸುಡ್ಗಾಡು ಕಾಯ್ಬೇಕಾಗಿ ಬಂತು ಹರಿಶ್ಚಂದ್ರ, ನೀನು ಯಾಕೋ ಸುಮ್ಮನೆ ಅಂತ ಸತ್ಯ ಹರಿಶ್ಚಂದ್ರ ಆಗಕ್ಕೆ ಹೊರಟಿದೀಯಾ, ಕೊನೆಗಾದ್ರೂ ಸಿಗುವುದೇನು ನಿನಗೆ, ಸತ್ತ ಮೇಲೆ ಜನ ನಿನ್ನ ಹೆಸರು ಹೇಳಿ ಏನು ಪ್ರಯೋಜನ, ಬದುಕಿದಾಗಲ ನಿನಗೆ ಸಿಗ್ಬೇಕು. ಆದರೆ ವಿಚಾರ ಮಾಡಿ,
ಬದುಕು ಎನ್ನುವಂಥದ್ದು ನನ್ನದು. ಆ ಬದುಕಿನಲ್ಲಿ ಜನ ಏನು ಹೇಳ್ತಾರೆ ಅನ್ನುವುದಕ್ಕಿಂತ ಈ ಬದುಕಿನಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಸಮಾಧಾನ ಇದೆಯಾ ಅನ್ನೋದು ಒಂದು ಮೂಲಭೂತವಾದ ಪ್ರಶ್ನೆ. ಅದು ನಮಗೆ ಕ್ಲಿಯರ್ ಆಗಿಬಿಟ್ರೆ ದರ್ ಇಸ್ ನೋ ಡಿಲೆಮಾ. ಡಿಲೆಮಾ ಯಾವಾಗ ಬರುತ್ತೆ ಅಂದರೆ, ಸಾಮಾನ್ಯವಾಗಿ ಮನುಷ್ಯನ ಸ್ವಭಾವ ಏನು ಅಂದರೆ, ಅವನು ಬೇರೆಯವರ ಒಪಿನಿಯನ್ಸ್ಗೆ ಹೆಚ್ಚಿಗೆ ಮಹತ್ವ ಕೊಡ್ತಾನೆ, ತನ್ನದೇನು ಆ್ಯಕ್ಚುಲಿ ಎನ್ನುವುದನ್ನು ಯೋಚನೆ ಮಾಡೋದಿಲ್ಲ. ಹಾಗಾಗಿಯೇ ನಾವೆಲ್ಲ ಕಡೆಯೂ ಫೇಲ್ ಆಗ್ತೇವೆ. ಬೇರೆಯವ್ರ ಒಪಿನಿಯನ್ಸನ್ನು ನಾವು ಗಮನಿಸಬಾರ್ದು ಅಂತಲ್ಲ, ಬಟ್ ದ ಡಿಸಿಷನ್ ನನ್ನದೇ ಆಗಬೇಕು ಜೀವನದಲ್ಲಿ. ಆ ಡಿಸಿಷನ್ ಮಾಡುವಾಗ ನಾವು ಡಗ್ಮಗಾತೆ, ಮತ್ತು ನಾವು ಅಲ್ಲಿ ಅಲ್ಗಾಡ್ತೇವೆ. ಯಾಕೆಂದರೆ ಹೀಗಾಗ್ಬಿಟ್ರೆ ಹೇಗೆ, ಹೀಗಾಗ್ಬಿಟ್ರೆ ಹೇಗೆ. ಯಾಕೆಂದರೆ ನಾವು ಫರ್ಮ್ ಇಲ್ಲ ಒಳಗಿಂದ. ಫರ್ಮ್ ಯಾಕಿಲ್ಲ ನಮಗೆ ಅಂದರೆ, ನಮ್ಮ ಮೇಲೆ ನಮಗೆ ಭರವಸೆ ಇಲ್ಲ. ಮತ್ತು ತಿರ್ಗಾ ನಾವು ಅಲ್ಲಿಗೆ ಬರ್ತೀವಿ. ಎಲ್ಲ ಮೌಲ್ಯಗಳಿಗೆ ಮೂಲ ನಮ್ಮ ಮೇಲೆ ನಮಗೆ ಭರವಸೆ. ಅದು ಸಾಧ್ಯ ಎನ್ನುವಂತಹ ವಿಶ್ವಾಸ. ಹಾಗಂತ ಮೌಲ್ಯದ ದಾರಿ ಏನು ಸುಲಭ ಅಂತಲ್ಲ. ಈಗ ನಮಗೆ ಗೊತ್ತಿದೆ, ಶಾರ್ಟ್ಕಟ್ಟಲ್ಲಿ ಹೋಗಿ ನಾವು ಬೇಕಾದಷ್ಟು ಕೆಲಸಗಳನ್ನು ಮಾಡಿಸ್ಕೊಂಡು ಬಿಡಬಹುದು, ಆದರೆ ಸಮಾಧಾನ ಅಲ್ಲಿ ನಮಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಹಣ ಸಿಗ್ಬೋದು, ಕೀರ್ತಿ ಸಿಗ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ಹೋಗಲಿ ಬಿಡಿ, ಒಂದು ಗಳಿಗೆ ನಾವು ಮೌಲ್ಯಗಳನ್ನು ಬಿಟ್ಟೇ ಜೀವನ ಸಾಧಿಸಿ ಸಂತೋಷವಾಗಿರ್ತೇವೆ ಅಂತ ಅಂದ್ಕೊಂಡ್ರೂ ಸಹ ಆ ಸಂತೋಷ ನಿಜವಾಗಿ ನನಗೆ ಸಂತೋಷ ಕೊಡುತ್ತಾ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಏನೋ ಒಂದು ಮಿಸ್ಸಿಂಗ್ ಅನಿಸೋದಕ್ಕೆ ಶುರು ಅಲ್ಲ, ನಮಗೆ ಕೊರಗ್ತಾ ಇರುತ್ತೆ ಒಳಗಡೆ, ಯಾರೂ ನೋಡಿರ್ಲಿಕ್ಕಿಲ್ಲ. ಉದಾಹರಣೆಗೆ ನಾನೀಗ ನೋಡಿ, ಈಗ ವ್ಯಾಲ್ಯೂಸ್ನಲ್ಲಿ ನನಗೆ ಹಸಿವೆ ಆಗಿದೆ, ಅನ್ನ ಸಿಗ್ತಿಲ್ಲ ಎಲ್ಲೂ, ನಾನು ಕದ್ಕೊಂಡು ತಿಂತೇನೆ. ಪ್ರಾಕ್ಟಿಕಲಿ ಅದು ತಪ್ಪೇನು? ಹಸಿವೆ ಆಗಿದೆ, ಸಾಯುವ ಹಸಿವಪ್ಪ, ತಿಂದೆ ನಾನು, ತಪ್ಪೇನು? ಪ್ರತಿಯೊಬ್ಬ ಹಸಿದ ವ್ಯಕ್ತಿಗೆ ತಿನ್ನುವ ಅಧಿಕಾರ ಇದೆಯಲ್ವಾ? ಓಕೆ, ನಮ್ಮ ಪ್ರಶ್ನೆ ಮಾಡ್ಕೊಳ್ಳೋಣ, ನಾನು ಅದನ್ನು ಕದ್ದು ತಿಂದಿದ್ದಕ್ಕೆ ನನಗೆ ಅನ್ನ ತಿಂದರೂ ಸಮಾಧಾನ ಇದೆಯಾ ಅಂತ. ಯಾರೂ ನೋಡಿರ್ಲಿಕ್ಕಿಲ್ಲ, ಬಟ್ ಆ ಅನ್ನ ಯಾರಿಗೆ ಸೇರಿದ್ದಾಗಿತ್ತೋ, ಆ ವಸ್ತು ಯಾರಿಗೆ ಸೇರಿದ್ದಾಗಿತ್ತೋ, ಆ ವ್ಯಕ್ತಿ ಬಂದಾಗಲೆಲ್ಲ ಅವನಿಗೆ ಗೊತ್ತಿಲ್ಲದೆ ಇದ್ರು ನನಗೆ ಒಳಗಡೆ ಒಂದು ಕ್ವೆಶನ್ ಮಾರ್ಕ್, ಅವ್ನು ನನಗೆ ಗೊತ್ತಾಗ್ಬಿಟ್ರೆ ಇರುತ್ತಾ ಇಲ್ವೋ? ನಾನು ಸರಿಯಾಗಿದ್ದಿದ್ರೆ ನನಗೆ ಆ ರೀತಿಯಾದ ಕ್ವೆಶನ್ ಬರುವ ಅವಶ್ಯಕತೆ ಇತ್ತಾ? ಇನ್ನು ಬಹಳ ಜನ ಏನು ಹೇಳ್ತಾರೆ ಅಂದರೆ, ನೀವು ಹೇಳಿದ ಹಾಗೆ ವ್ಯಾಲ್ಯೂಸ್ ಬೇಕು ಲೈಫಲ್ಲಿ, ಬಟ್ ಎಲ್ಲ ಕಡೆ ಬೇಡ, ಸೆಲೆಕ್ಟಿವ್ ಆಗಿ ಬೇಕು. ಕೆಲವೊಂದು ಕಡೆ ನಾವು ಯೂಸ್ ಮಾಡ್ತೇವೆ, ನಮಗೆ ಬೇಕಾಗಿದ್ದ ಕಡೆ ಯೂಸ್ ಮಾಡ್ತೇವೆ, ಬೇರೆ ಕಡೆ ಬೇಡ. ಮತ್ತು ಎಸ್ಪೆಷಲಿ ನಾವು ವ್ಯಾಲ್ಯೂಸನ್ನು ಎಲ್ಲಿ ಅಪ್ಲೈ ಮಾಡ್ತೀವಿ ಗೊತ್ತಾ? ಬೇರೆಯವರಿಗೆ ಅಪ್ಲೈ ಮಾಡ್ತೇವೆ. ಬೇರೆಯವರಿಗೆ ಅಡ್ವೈಸ್ ಮಾಡೋದಕ್ಕಾಗಲಿ, ಅಡ್ವೈಸ್ ಮಾಡುವಾಗಷ್ಟಲ್ಲ, ನೋಡಿ ನೀವು ಹೀಗೆ ಮಾಡಬಾರ್ದಪ್ಪ, ನಿಮ್ಮ ಸ್ಟೇಟಸ್ನಲ್ಲಿ ನೀವು ಈ ವ್ಯಾಲ್ಯೂಸ್ನ ಬಿಡಲೇಬಾರ್ದು, ನಾವು ಮಾಡಿದ್ರೆ ನಡೆಯುತ್ತೆ. ಎಸ್ಪೆಷಲಿ ಪೇರೆಂಟ್ಸ್ ಮಕ್ಕಳಿಗೆ ಹೇಳುವಾಗ, ಎಸ್ಪೆಷಲಿ ನಾವು ಎಲ್ಲಿಂದ ವ್ಯಾಲ್ಯೂಸನ್ನು ತಪ್ಪಾಗಿ ಕಲಿಯೋದು ಪ್ರಾರಂಭಿಸ್ತೇವೆ? ಮನೆ ಒಳಗಡೆ ಅಪ್ಪ ಇರ್ತಾನೆ, ಮಗನ ಹತ್ರ ಯಾರೋ ಬಂದು ಬಾಗಿಲು ಬಡಿತಿದ್ದಾರೆ, ಅಪ್ಪ ಇಲ್ಲ ಅಂತ ಹೇಳಿ ಕಳಿಸ್ತಾನೆ. ಮಗು ಏನು ಅನ್ಕೊಳ್ಳುತ್ತೆ? ದೊಡ್ಡವ್ರು ಮಾಡಿದ್ದೆಲ್ಲ ಸರಿ ಎನ್ನುವ ಮನೋಭಾವ ಮಗುವಿನಲ್ಲಿರುತ್ತೆ. ತಪ್ಪು ಮಾಡಿದ್ದು, ಅಪ್ಪ ಸುಳ್ಳು ಹೇಳಿದ, ಇದು ಸರಿ ಅಂತ ಮಗು ಅನ್ಕೊಂಡ್ಬಿಡುತ್ತೆ. ತಾನು ಸುಳ್ಳು ಹೇಳಕ್ಕೆ ಶುರು ಮಾಡುತ್ತೆ. ಮಗು ಸುಳ್ಳು ಹೇಳಿದ್ರೆ, ನಾನಿವತ್ತು ಶಾಲೆಯಲ್ಲಿ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅಂತ ಸುಳ್ಳು ಹೇಳುತ್ತೆ ಮಗು. ನಾವಾಗ ಮಗುವಿಗೆ 2 ಪೆಟ್ಟಾಕ್ತೇವೆ. ಮಗು ಮಾಡಿದರೆ ತಪ್ಪು, ನಾನು ಮಾಡಿದರೆ ಸರಿಯಾ ಅಂತ ನಾವು ಯೋಚನೆ ಮಾಡುವುದಿಲ್ಲ. ಅವಾಗೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಅನ್ಸುತ್ತೆ, ಇವರು ಮಾಡಿದರೆ ಸರಿ, ನಾನು ಮಾಡಿದರೆ ತಪ್ಪ. ಅವಾಗ ಆ ಕನ್ಫ್ಯೂಷನ್ ಅಲ್ಲಿ ಬಂದಾಗ ಅವರಿಗೆ ಹೀಗೂ ನಡೆಯುತ್ತೆ ಅನ್ನುವ ಮನೋಭಾವ ಸ್ಟಾರ್ಟ್ ಆಗ್ತದೆ. ಹೀಗೂ ನಡೆಯುತ್ತೆ, 2 ರೀತಿ ಇದೆ ಸಮಾಜದಲ್ಲಿ. ನಿಧಾನಕ್ಕೆ ಮಗು ಯಾವುದು ಸುಲಭ ಅನ್ಸುತ್ತೋ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಡುತ್ತೆ. ಸೊ ಈಗ ನೋಡಿ, ನಾವು ಚಿಕ್ಕವರಿರುವಾಗಿನಿಂದ ಈ ವ್ಯಾಲ್ಯೂ ಸಿಸ್ಟಮನ್ನು ಉಲ್ಟಾ ಮಾಡ್ಕೊಂಡು ಹೊರಟಿದ್ದೇವೆ. ಎಕ್ಸಾಂಪಲ್ ನಾನು ನಿಮಗೆ ಹೇಳಬೇಕು ಅಂದರೆ, ಒಂದು ಮಗು ಹೊಸದಾಗಿ ನಡೆಯೋದನ್ನು ಕಲಿತಾ ಇದೆ. ಹಿಂಗೆ ಕಾಲಗಲ ಮಾಡಿ ನಡೆಯುತ್ತೆ. 4 ಹೆಜ್ಜೆ ನಡ್ಕೊಂಡು ಹೋಗ್ತಾ ನಡೆಯುವ ಭರದಲ್ಲಿ ಮುಂದೆ ಗೋಡೆ ಇರೋದನ್ನು ನೋಡಲ್ಲ ಮಗು. ಹೋಗಿ ಡಿಕ್ಕಿ ಹೊಡ್ಕೊಳ್ಳುತ್ತೆ, ಅದಕ್ಕೆ ಡಿಕ್ಕಿ ಹೊಡ್ಕೊಂಡು ಬೀಳುತ್ತೆ, ಅಳಕ್ಕೆ ಶುರು ಮಾಡುತ್ತೆ. ತಾಯಿ ಹೋಗಿ ಆ ಮಗು ಎತ್ಕೊಳ್ತಾರೆ. ನೋಡಿದ್ಯಾ, ಈ ಗೋಡೆ ತಪ್ಪು ಮಾಡಿರೋದು, ಅದಕ್ಕೆ ಆ ಗೋಡೆಗೆ 2 ಪೆಟ್ಟು ಹಾಕ್ತಾರೆ. ಆ ಮೂಮೆಂಟಲ್ಲಿ ತಾಯಿ ಮಗುವನ್ನು ಸಮಾಧಾನ ಮಾಡುವುದಕ್ಕೆ ಒಳ್ಳೆ ವಿಧಾನ ಅನುಸರಿಸಿದ್ಲು. ಬಟ್ ಆ್ಯಕ್ಚುಲಿ ಈಸ್ ಇಟ್ ರೈಟ್? ತಪ್ಪೆಂತೂ ಮಗುದೇ, ಗೋಡೆ ನೋಡ್ಲಾರದು ತಪ್ಪು. ನಮ್ಮ ಮಗುವಿಗೆ ಏನು ಮೆಸೇಜ್ ಪಾಸ್ ಆನ್ ಮಾಡಿದ್ವಿ? ತಪ್ಪು ನಿಂದಿಲ್ಲ, ಎಲ್ಲದಕ್ಕೂ ಕಾರಣ ಗೋಡೆ. ಬೇರೆಯವರು. ಬೆಳೀತಾ ಮಗುವಿನ ತಲೆಯಲ್ಲಿ ಏನು ವ್ಯಾಲ್ಯೂ ಡೆವಲಪ್ ಆಯಿತು? ನಾನು ಪಾಸ್ ಆಗಲಿಲ್ಲ, ಸಿಲೆಬಸ್ ಟಫ್ ಇತ್ತು, ಟೀಚರ್ ಸರಿ ಇರಲಿಲ್ಲ,
ಫ್ರೆಂಡ್ಸ್ ಸರಿ ಇಲ್ಲ, ಸ್ಕೂಲ್ ಸರಿ ಇಲ್ಲ, ಪೇರೆಂಟ್ಸ್ ಸರಿ ಇಲ್ಲ, ನನಗೆಲ್ಲ ಫೆಸಿಲಿಟಿ ಸರಿ ಇಲ್ಲ, ಪ್ರತಿಯೊಂದಕ್ಕೂ ಬೇರೆಯವರೇ ಕಾರಣ, ನಾನು ಕಾರಣ ಅಲ್ಲ ಅಂತ. ಸೊ ತಪ್ಪು ಮಿಸ್ಗೈಡೆನ್ಸ್ ಎಲ್ಲಿಂದ ಆಯಿತು? ಒಂದು ಸ್ಟೆಪ್ಪಿಂದ ಹಾ. ಸೊ ನಾವಿಲ್ಲಿ ಏನು ಮಾಡ್ಕೊಂಡ್ಬಿಡ್ತೇವೆ, ನಾವು ಈಸಿ ಆಗಿದ್ದನ್ನೆಲ್ಲ ಡಿಫಿಕಲ್ಟ್ ಮಾಡ್ತಾ ಹೋಗ್ತೇವೆ. ಮತ್ತೆ ಯಾವುದು ಸುಲಭ, ಈಗ ಮಗುವಿನ ಸಮಾಧಾನ ಮಾಡೋದಕ್ಕಿಂತ ಸುಲಭ ದಾರಿ, ಗೋಡೆಗೆ 2 ಪೆಟ್ಟು ಹಾಕಿದ್ರೆ ಮಗು ಸುಮ್ಮನೆ ಆಗ್ಬಿಡುತ್ತೆ, ಅದನ್ನು ಅಡಾಪ್ಟ್ ಮಾಡ್ಕೊಂಡ್ವಿ. ಬಟ್ ಇನ್ ದ ಲಾಂಗ್ ರನ್ ಅದು ಒಂದು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಹೀಗೆ ನಾವು ಹೇಗೆ ವ್ಯಾಲ್ಯೂಸನ್ನು ತಪ್ಪಾಗಿ ಅರ್ಥೈಸ್ತಾ ಹೋಗ್ಬಿಡ್ತೇವೆ. ಆಗ ಆ ಮಗುವಿಗೆ ಏನನ್ಸುತ್ತೆ, ತಾಯಿ ಹೇಗೆ ಶಾರ್ಟ್ಕಟ್ಟಿಂದ ನನ್ನನ್ನು ಪ್ಲೀಸ್ ಮಾಡಿದ್ಲು, ಶಾರ್ಟ್ಕಟ್ ಇಸ್ ರೈಟ್ ಅಂತ, ಶಾರ್ಟ್ಕಟ್ಟಿಂದ ನಾನು ಬೇರೆಯವ್ರನ್ನ ಪ್ಲೀಸ್ ಮಾಡ್ತೇನೆ. ಆಗ ನಮಗೆ ಅದು ಸುಲಭ ಅನಿಸುತ್ತೆ, ಇದು ಕಷ್ಟ ಅಂತ ಅನಿಸುತ್ತೆ. ಸೊ ಇರುವುದೆಲ್ಲ ಇಲ್ಲಿ, ನಾವು ಇಲ್ಲಿ ಹಾಗೆ ಫಿಟ್ ಮಾಡ್ಕೊಂಡಿದ್ದೇವೆ. ನೋಡಿ, ಯಾರು ಲೈಫಲ್ಲಿ ಕರೆಕ್ಟಾಗಿ ನಡ್ಕೊಂಡು ಬಂದಿದ್ದಾರೆ ಅವರಿಗೆ ಈ ವ್ಯಾಲ್ಯೂ ಸಿಸ್ಟಮ್ನ ಯಾರಾದರೂ ಖಂಡಿಸಿದ್ರೆ ಅದು ಕಷ್ಟ ಅನಿಸುತ್ತೆ ಅವರಿಗೆ. ಹೌದು ಇಲ್ವೋ ಹೇಳಿ? ಯಾಕೆಂದರೆ ಅವ್ರು ಆ ಸಿಸ್ಟಮನ್ನು, ಸೊ ಸಿಸ್ಟಮ್ ಎಲ್ಲಿದೆ? ನಮ್ಮೊಳಗಿದೆ. ಈ ಸಿಸ್ಟಮಿಗೆ ನಾವು ತಪ್ಪು ಫೀಡ್ ಮಾಡಿದ್ದೇವೆ. ಅದರಿಂದ ಇವತ್ತು ನಾವು ಸಮಾಜದಲ್ಲಿ ಜೀವನ ಮೌಲ್ಯಗಳನ್ನು ಪುನಃಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಶುರು ಎಲ್ಲಿಂದ ಆಗಬೇಕು ಅಂದರೆ ನಮ್ಮೊಳಗಿನಿಂದ ಪ್ರಾರಂಭಿಸಬೇಕು ನಾವು. ನೀವು ಒಳಗಿನಿಂದ ಪ್ರಾರಂಭಿಸಬೇಕು ಅಂತ ಹೇಳ್ತಿರಲ್ಲ, ಬಹಳಷ್ಟು ಜನ ನನಗನ್ಸೋ ಮಟ್ಟಿಗೆ ಈ ಒಳಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ನೀವು ಬಹಳ ಒಳ್ಳೆ ಎಕ್ಸಾಂಪಲ್ ಕೊಟ್ರಿ, ಒಂದು ಮರದ ಎಕ್ಸಾಂಪಲ್ ಕೊಟ್ರಿ, ಆ ಬೇರುಗಳ ಎಕ್ಸಾಂಪಲ್ ಕೊಟ್ರಿ. ಆದರೆ ಒಬ್ಬ ವ್ಯಕ್ತಿಯ ಒಳಗಿನ ಬೇರೆಲ್ಲಿ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನ ಗಮನ ಕೊಡೋದಿಲ್ಲ. ನಮಗೆ ಯಾರು ಸ್ಕೂಲಲ್ಲೂ ಕಲಿಸಿರೋದಿಲ್ಲ, ಆ್ಯಂಡ್ ನನಗನ್ಸೋ ಮಟ್ಟಿಗೆ ಪೇರೆಂಟ್ಸಿಗೆ ಕೂಡ ಈ ಮಾತಿನ ಗಮನ ಇರೋದಿಲ್ಲ ಅನಿಸುತ್ತೆ. ನೀವು ಒಳಗೆ ಅಂದಾಗ ಎಲ್ಲಿ ಒಳಗೆ? ಇಲ್ಲಿ ಬಹಳ ಮುಖ್ಯವಾಗಿ ಬೇರುಗಳು ಅಥವಾ ಒಳಗಿನ ವಿಚಾರಗಳು ಬಂದಾಗ, ಒಂದು ನಮ್ಮ ಪೇರೆಂಟ್ಸ್, ಸಮಾಜ, ಇದು ನಮಗೆ ಬೇರೆನೆ. ಪೂರ್ವಜರು, ನಮ್ಮ ಆಗಿ ಹೋದ ನಮ್ಮ ಸಮಾಜ ನಮಗೊಂದು ಉದಾಹರಣೆ ಇದೆ. ಅದರಲ್ಲಿ ನಾವು ಕೇಳಿದ್ದೇವೆ, ಅನೋಭದ್ರಃ ಕೃತಯುವನ್ ಎಂತು ವಿಶ್ವತಃ, ಲೆಟ್ ನೋಬೆಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎನಿ ಸೈಡ್. ಒಳ್ಳೆ ವಿಚಾರ ಗ್ರಹಿಸಬೇಕು, ಅದು ಒಂದು ಜನರಲೈಸ್ ಆಯಿತು. ಇನ್ನೊಂದು ಪೇರೆಂಟಲ್ ವ್ಯಾಲ್ಯೂಸ್ ಅಂತ ನಾವೇನು ಹೇಳ್ತೇವೆ, ನಮ್ಮ ತಂದೆ ತಾಯಿಗಳಿಂದ ಒಳ್ಳೆಯ ಗೈಡೆನ್ಸ್ ಏನು ಸಿಗುತ್ತೆ. ಪ್ರಾರಂಭದಿಂದ ನಾವು ಹೀಗೆ ಅಂದ್ಕೊಳ್ತೇವೆ, ಕಂಪೇರ್ ಮಾಡ್ತೇವೆ, ಅವರಲ್ಲಿ ಇಲ್ಲ, ಅವ್ರು ಹೇಳ್ತಾರೆ ಓಕೆ, ಅವರಲ್ಲಿ ಇಲ್ಲದಿದ್ರೆ ಇಟ್ಸ್ ಓಕೆ, ನಾವು ಅದನ್ನು ಅಡ್ಯಾಪ್ಟ್ ಮಾಡ್ಕೊಳ್ಳೋಣ ಅನ್ನುವ ಮನೋಭಾವ. ಏಕೆಂದರೆ ಅವರು ವಿತ್ ದೇರ್ ಎಕ್ಸ್ಪೀರಿಯನ್ಸ್ ದೇ ಆರ್ ಶೇರಿಂಗ್, ಅಂದರೆ ಅದಕ್ಕೊಂದು ಮಹತ್ವ ಇದೆ ಅಂತ, ಅವ್ರು ಪೆಟ್ಟು ತಿಂದಿದ್ದಾರೆ ಅಂತ. ಇನ್ನು ಇದಲ್ಲದೆ ನಮ್ಮ ಒಳಗಡೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಮೂಲತಃ ಏನೋ ಒಂದು ದಿವ್ಯ ಚೇತನ ಇದೆ. ಆ ದಿವ್ಯ ಚೇತನಕ್ಕೆ ತನ್ನದೇ ಆದಂತಹ ವ್ಯಾಲ್ಯೂಸ್ ಇದೆ. ಯಾವುದನ್ನು ನಾವು ಒರಿಜಿನಾಲಿಟೀಸ್ ಅಂತ ಹೇಳ್ತೇವೆ, ವರ್ಜಿನ್ ಅಂತ ಹೇಳ್ತೇವೆ, ಮೂಲ ಗುಣ ಅಂತ ಹೇಳ್ತೇವೆ, ಆ ಗುಣಗಳನ್ನು ನಿರ್ಲಕ್ಷಿಸಿ ನಾವು ಹೋಗ್ತಾ ಇದ್ದೇವೆ. ಇವತ್ತು ಒಂದು ಮರ ಮೇಲೆ ಎಷ್ಟು ನಿಂತಿದೆಯೋ ಅದರಲ್ಲಿ 1/3 ಆದರೂ ಒಳಗಿರುತ್ತೆ ಅನ್ನುವ ವಿಶ್ವಾಸ ನಮಗೆ ಹೇಗಿದೆಯೋ ಹಾಗೆ ಮನುಷ್ಯ ಜೀವನ ಇವತ್ತು ಹೊರಗಡೆ ಬಂದು ಅಗಾಧ ವ್ಯಕ್ತಿ ನಿಂತಿದ್ದಾನೆ ಅಂದರೆ, ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾನೆ ಅವನು ಅಂದರೆ, ಅವನ ಜೀವನದ ಆಳವೂ ಅಷ್ಟೇ ಇದೆ, ಇನ್ನೇಟ್ ಕ್ವಾಲಿಟೀಸ್ ಇಲ್ಲದೆ ಅವನು ನಿಲ್ಲಕ್ಕೆ ಸಾಧ್ಯವಿಲ್ಲ. ಇವತ್ತು ಬೇಕಾದಷ್ಟು ಸಾಧನೆ ಹಿಟ್ಲರ್ ಮಾಡಿರ್ಬೋದು, ಆದರೆ ನಮಗೆ ಯಾರಿಗೂ ಅವನು ಉದಾಹರಣೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವನು ಹೋಗಿರುವ ದಾರಿ ಸರಿಯಿಲ್ಲ, ನಮಗಿದು ಸ್ಪಷ್ಟವಾಗಿದೆ. ಅದೇ ರೀತಿಯಾಗಿ ಮಹಾತ್ಮ ಗಾಂಧಿ ನಿಂತಿದ್ದಾರೆ ಅಂದರೆ, ನಾವು ಅವರಿಗೆ ಪೂಜ್ಯ ಭಾವನೆಯಿಂದ ನೋಡ್ತೀವಿ ಅಂದರೆ ಅಲ್ಲಿ ಇನ್ನೇಟ್ ವ್ಯಾಲ್ಯೂಸ್ ಇರಬೇಕು. ಬಟ್ ನಮಗೆ ಜನರಲಿ ನೀವು ಹೇಳಿದ ಹಾಗೆ ಮನುಷ್ಯನ ಸ್ವಭಾವ ಏನು ಅಂದರೆ, ತಕ್ಷಣಕ್ಕೆ ಯಾವುದು ಚಂದ ಕಾಣುತ್ತೋ ಅದನ್ನು ಚಂದ ಅಂತ ಸ್ವೀಕರಿಸ್ಬಿಡೋದು, ದೃಷ್ಟಿಕೋನವನ್ನು ಅವನು ನೋಡೋದಿಲ್ಲ. ಆ ದೃಷ್ಟಿಕೋನವನ್ನು ನೋಡುವಂತಹ ಮನೋಭಾವ ಬೆಳೆಸಬೇಕಾದದ್ದು ನಮ್ಮ ಕರ್ತವ್ಯ ಇವತ್ತು ಸಮಾಜದಲ್ಲಿ. ಅವನ ದೃಷ್ಟಿಕೋನದಂತೆ ಜೀವನ, ನನ್ನ ಆ್ಯಟಿಟ್ಯೂಡ್ಸ್ ಹೇಗಿರುತ್ತೋ ಹಾಗೆ ನಿನ್ನ ಲೈಫ್ ಆಗುತ್ತೆ. ಆ ದೃಷ್ಟಿಕೋನ ಹೇಗೆ ಬೆಳೆಸ್ಕೋಬೇಕು ನಾವು, ಅದಕ್ಕೆ ಬೇಸಿಕ್ಕಾಗಿ ವ್ಯಾಲ್ಯೂಸ್ ಬೇಕು ಎನ್ನುವುದನ್ನು ನಾವಿವತ್ತು ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಅದಕ್ಕಾಗಿ ಬೇಸಿಕ್ ವ್ಯಾಲ್ಯೂಸ್ ಅಂದರೆ ಏನು, ಲೈಫ್ ವ್ಯಾಲ್ಯೂಸ್ ಯಾವುದು, ಅದನ್ನು ಹೇಗೆ ಅಡ್ಯಾಪ್ಟ್ ಮಾಡಿಕೊಳ್ಬೇಕು, ಸಿಸ್ಟಮೆಟಿಕ್ ಆಗಿ ನಾವು ಅದನ್ನು ಎಜುಕೇಟ್ ಮಾಡ್ತಾ ಹೋದರೆ ಯಾವುದು ಅಸಂಭವ ಅಲ್ಲ ಜೀವನದಲ್ಲಿ. ಏಕೆಂದರೆ ನಾವು ಕೇಳಿದ್ದೇವೆ, ಬಹಳ ಸುಂದರವಾದ ಒಂದು ಕಗ್ಗ, ಮಂಕುತಿಮ್ಮನ ಕಗ್ಗ ಇದೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಯ ಮಳೆ ಸುರಿಯೇ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಅಂದರೆ ನಿನ್ನ ಜೀವನದಲ್ಲಿ ನೀನು ವ್ಯಾಲ್ಯೂ ಆಗು, ಆಗ ಎಲ್ಲರ ಜೀವನದಲ್ಲಿ ಹಾಸೊಕ್ಕಾಗಿ ನೀನಿರುವುದಕ್ಕೆ ಸಾಧ್ಯ. ನಾವೇನು ಅಂದ್ಕೊಳ್ತೇವೆ, ಬೇರೆಯವರು ನನಗೆ ವ್ಯಾಲ್ಯೂ ಆಗಲಿ, ನಾನು ಆವಾಗ ಶೈನ್ ಆಗ್ತಾನೆ. ಇಟ್ ಇಸ್ ನಾಟ್ ಪಾಸಿಬಲ್. ನಾನೊಂದು ವ್ಯಾಲ್ಯೂ, ನನ್ನ ಲೈಫೇ ಒಂದು ವ್ಯಾಲ್ಯೂಬಲ್ ಆಗಬೇಕು. ಆಗ ಎಲ್ಲ ಕಡೆಯೂ ನನಗೆ ಸ್ಥಾನವೂ ಇದೆ, ಮಾನವೂ ಇದೆ, ಸಮಾಧಾನವೂ ಇದೆ. ಸ್ಥಾನಮಾನ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಸಮಾಧಾನ.
ಇದು ಸಹ ಲಭ್ಯವಾಗುತ್ತೆ. ಸಮಾಧಾನ ಎಲ್ಲರಿಗೂ ಬೇಕು, ಆದರೆ ಎಲ್ಲವನ್ನು ಮುಗಿದ ಮೇಲೆ ಸಮಾಧಾನವನ್ನು ಇಟ್ಟಿದ್ದೇವಲ್ಲ, ಅಲ್ಲಿ ಎಲ್ಲೋ ನಮ್ಮ ಹ್ಯೂಮನ್ ವ್ಯಾಲ್ಯೂಸ್ ಜೊತೆ ನಾವು ಕಾಂಪ್ರಮೈಸ್ ಮಾಡ್ಕೊಳ್ತೇವೆ ಅನಿಸುತ್ತೆ. ಹಾ. ಒಂದು ವೇಳೆ ನಾವು ಸಮಾಧಾನವೇ ಫಸ್ಟ್ ಇಂಪಾರ್ಟೆಂಟು ಅಂತ ನಾವು ಅಂದ್ಕೊಂಡ್ರೆ ಉಳಿದಿದ್ದೆಲ್ಲ ತಾನಾಗೆ ಬರುತ್ತೆ ಅನ್ಸುತ್ತೆ. ಅಂದ್ರೆ ಈ ಶಬ್ದ ಜೋಡಣೆ ಆದ್ರೂ ಹೇಗ್ ಬಂತು? ಮನುಷ್ಯ ಅದನ್ನ ಆ ರೀತಿಯಾಗಿ ಬೆಳೆಸ್ಕೊಂಡು ಬಂದ. ಮೊದಲು ಸ್ಥಾನ, ಆಮೇಲೆ ಮಾನ, ಆಮೇಲೆ ಸಮಾಧಾನದ ಹಸಿವು ಅವನಿಗೆ ಬರ್ತಾ ಹೋಗುತ್ತೆ. ಅಷ್ಟೊತ್ತಿಗೆ ಜೀವನ ತುಂಬಾ ಕ್ರಮಿಸಿಬಿಟ್ಟಿರ್ತಾನೆ. ಆದ್ರೆ ಪ್ರಾರಂಭದಿಂದ ಸಮಾಧಾನ ಚಿತ್ತವಾಗಿ ಸ್ಥಾನಮಾನಗಳನ್ನು ಅವನು ಗಳಿಸ್ಕೊಳ್ತಾ ಹೋದ್ರೆ ಆ ಸಮಾಧಾನಕ್ಕಾಗಿ ಹೋರಾಡುವ ಅವಶ್ಯಕತೆಯೇ ಬರುವುದಿಲ್ಲ ಅವನಿಗೆ. ಆದ್ರಿಂದ ನಾವೀಗ ಯಾವಾಗಲೂ ಸಹ ಮನುಷ್ಯ ಕಲಿತಾ ಹೋಗ್ತಾನೆ ಪ್ರತಿ ಹಂತದಲ್ಲಿ. ಆದ್ರಿಂದ ಅಟ್ಲೀಸ್ಟ್ ನಾವೀಗಿನ ಒಂದು ಜನ್ರೇಷನ್ಗೆ, ವರ್ತಮಾನ ಸಮಾಜಕ್ಕೆ ಈ ಸಂದೇಶವನ್ನು ಕೊಡುವುದು ಸಾಧ್ಯವಾದರೆ ಅದು ಕೇವಲ ಶಬ್ದಗಳಿಂದಲ್ಲ, ನಮ್ಮ ಜೀವನದ. ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ನಮ್ಮ ನೋಡಿಗರಿಗೆ ಇದು ಮನವರಿಕೆ ಆಗಿದೆ ಅಂತ ಅಂದ್ಕೊಳ್ತೇನೆ. ಮೂಲ್ಯಗಳ ಬಗ್ಗೆ ಇನ್ನೂ ಬಹಳಷ್ಟು ಮಾತುಗಳಿದ್ದಾವೆ. ಅದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಮಾತನಾಡೋಣ. ಇವತ್ತು ನಮ್ಮೊಂದಿಗೆ ಸ್ಟುಡಿಯೋಲ್ಲಿ ಬಂದಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು. ಮತ್ತೆ ಮೌಲ್ಯಗಳ ಬಗ್ಗೆ ಮಾತನಾಡೋದಕ್ಕೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.